ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ವಿಧಾನ ಪರಿಷತ್ ಚುನಾವಣೆಗೆ 5ನೇ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸಿದ್ದೇವೆ. ನಮಗೆ ಬಹಳ ಸ್ಪಷ್ಟವಾಗಿ 5 ಅಭ್ಯರ್ಥಿಗಳಿಗೆ ಎಷ್ಟು ಮತಗಳು ಬೇಕು ಅಷ್ಟು ಮತಗಳು ನಮ್ಮಲ್ಲಿದೆ. ನಾವ್ಯಾವುದೂ ಸಹ ಭಾರತೀಯ ಜನತಾ ಪಾರ್ಟಿ ಅಥವಾ JDS ಇಂದ ವೋಟ್ ತಗೊಳ್ಳೋದಿಲ್ಲ. ಇರ್ತಕ್ಕಂಥ ವೋಟಲ್ಲಿ ನಮಗೆ ಸಂಖ್ಯೆ ಇರೋದ್ರಿಂದ ಅಂಕಿ ಅಂಶಗಳು ಸರಿಯಾಗಿದೆ. 5ನೇ ಅಭ್ಯರ್ಥಿ ಕೂಡ ನಾವು ಗೆಲ್ತೇವೆ. ಈಗ ಕೆಲವೆಲ್ಲ ಇಂಡಿಪೆಂಡೆನ್ಸ್ ಇದ್ದಾರೆ, ರೈತ ಸಂಘದವರು ಇದ್ದಾರೆ, ಜಾತ್ಯತೀತ ತತ್ವದಲ್ಲಿ ನಂಬಿಕೊಂಡಿರ್ತಕ್ಕಂಥ ಪಕ್ಷಗಳಿದೆ. ಅದು ಯಾವುದೇ ಕಾರಣಕ್ಕೆ ಬಿಜೆಪಿ ಮತ್ತು ಅವರ ಅಲಯನ್ಸ್ ಪಾರ್ಟಿಗೆ ಹಾಕೋದಿಲ್ಲ. ಎಲ್ಲ ಜಾತ್ಯತೀತ ಪಕ್ಷದವರು ನಮ್ಮ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲೂ ಇದೆ. ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಇಬ್ಬರೂ ಸಹ ಅವರಲ್ಲಿ ಮಾತಾಡಿದ್ದಾರೆ. ಆದ್ದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನಮಗೆ ಅಂಕಿ ಅಂಶ ನೋಡಿದಾಗ ನಮಗೆ ಸರಿಯಾದ ರೀತಿಯಲ್ಲಿ ಎಲ್ಲ 5 ಅಭ್ಯರ್ಥಿಗಳು ಗೆಲ್ಲೋ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಅವ್ರಿಗೆ ಮತ ಇಲ್ಲ ಅನ್ನೋದು ಗೊತ್ತಾಗಿ ಅವ್ರ ಆತ್ಮಸಾಕ್ಷಿಗೆ ಹೋಗಿರೋದು. ಅವ್ರಿಗೆ ಸಾಕ್ಷಿಯಾಗಿ ಮತಗಳಿಲ್ಲ, ಅದಕ್ಕೆ ಆತ್ಮಸಾಕ್ಷಿಗೆ ಶರಣರಾಗಿದ್ದಾರೆ. ಆತ್ಮಸಾಕ್ಷಿಯಾಗಿ ನಮಗೂ ಮತ ಬೀಳ್ಬೋದು ಅವ್ರದ್ದು. Well, in the last election, 2020, it is the Congress party, Sonia Gandhi ji gave all cooperation to Mr. Deve Gowda ji, because at that point of time he was a secular leader. So Sonia ji had blessed him with the support of the Congress party. Unfortunately, Bharatiya Janata Party used JDS for all these years, and they have betrayed Mr. Deve Gowda in the Rajya Sabha election. It is not an insult to Mr. Deve Gowda. It is not an insult to JDS. It is an insult to Karnataka. The Bharatiya Janata Party should have honored Mr. Deve Gowda for the support they had taken earlier. So that means the Bharatiya Janata Party have insulted the people of Karnataka by denying the Rajya Sabha seat to Mr. Deve Gowda. ಭಾರತೀಯ ಜನತಾ ಪಾರ್ಟಿ ಮತ್ತು NDA ಸರ್ಕಾರ, NDA ಪಕ್ಷ ಇವತ್ತು ಯಾವ ರೀತಿಯಲ್ಲಿ ದೇವೇಗೌಡರಿಗೆ, ಸನ್ಮಾನ್ಯ ದೇವೇಗೌಡರಿಗೆ ಅವರ ರಾಜ್ಯಸಭಾ ಸ್ಥಾನವನ್ನು ನಿರಾಕರಿಸಿದ್ದಾರೆ, ಇದು ದೇವೇಗೌಡರಿಗೆ ಆಗಿರ್ತಕ್ಕಂಥ ಅಪಮಾನ ಅಲ್ಲ, ಇದು JDSಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತು NDAದವರು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ JDS ಮತ್ತು ದೇವೇಗೌಡರ ಬೆಂಬಲವನ್ನು ತೆಗೆದುಕೊಂಡು ಪಾರ್ಲಿಮೆಂಟಲ್ಲಿ ಎಲ್ಲ ಮಸೂದೆಗಳಿಗೂ ಸಹ ಅವರ ಬೆಂಬಲವನ್ನು ತೆಗೆದುಕೊಂಡು ಅವರಿಗೆ ಈ ರೀತಿ ಮೋಸ ಮಾಡ್ತಾರೆ ಅಂತ ಯಾರೂ ಸಹ ನೆನೆಸಿರಲಿಲ್ಲ. ಆದ್ರಿಂದ ಇದು ದೇವೇಗೌಡರಿಗೆ ಆಗಿರ್ತಕ್ಕಂಥ ಅಪಮಾನ ಅಲ್ಲ, ಇದು ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕರ್ನಾಟಕದ ಜನತೆ ಅವರು ಕೊಡ್ತಾರೆ ಅಂತೇಳಿ ನನ್ನ ಭಾವನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.